ಇದೆಲ್ಲ ಏನ್ ರೇಟ್ ಇರುತ್ತಣ್ಣ ಇದು? 30,000. 30,000 ಅಂತೆ ಈ ಗಂಟೆಗೆ. ಗುಡಿ ಆಗ್ಲಿ ಗೋಪುರ ಆಗ್ಲಿ ಯಾವ್ದು ಇಲ್ಲ. ಗಣೇಶನ್ ಮುಂದೆ ಏನಿರುತ್ತೆ ದೀಪ, ಅದು ಮಳೆ ಬರ್ಲಿ ಗಾಳಿ ಬರ್ಲಿ ಚಳಿ ಬರ್ಲಿ ಏನೇ ಬಂದ್ರು ಆರೋದಿಲ್ಲ ಅಂತ ಹೇಳ್ತಾರೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆಶೆಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮಂಜುನಾಥ ಸ್ವಾಮಿಯ ದರ್ಶನ ಆದ್ಮೇಲೆ ಯಾವ್ಯಾವೆಲ್ಲ ಪವರ್ಫುಲ್ ದೇವಸ್ಥಾನಗಳಿಗೆ ನೀವು ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಅದು ಕೂಡ ನೀವು ಪ್ರೈವೇಟ್ ಆಗಿ ಕಾರಲ್ಲಿ ಬಂದಿದ್ರೆ ಕೂಡ ಕಾರಲ್ಲಿ ಹೋಗ್ಬೋದು, ಇಲ್ಲ ನೀವು ಬಸ್ಸಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ. ಇಲ್ಲೇ ಪ್ರೈವೇಟ್ ವ್ಯಾನ್ಸ್ ಮತ್ತೆ ಟಿ ಕಾರ್ಗಳು ಇರ್ತವೆ. 3 ಪ್ಲೇಸಸ್ 200 ರುಪೀಸ್. ಇನ್ ಕೇಸ್ ಸೌತಡ್ಕ ಮಾತ್ರ ಹೋಗ್ತೀವಿ ಅಂದ್ರೆ 100 ರುಪೀಸ್. ಸೊ 3 ಪ್ಲೇಸ್ ಆಗಿರೋದ್ರಿಂದ 200 ರುಪೀಸ್. ಇಲ್ಲ ಅಂದ್ರೆ ನೀವೇನಾದ್ರು ಸೌತಡ್ಕ ಅದಾದ್ಮೇಲೆ ಹಂಗೆ ಕುಕ್ಕೆಗೆ ಹೋಗ್ತೀರಾ ಅಂದ್ರೂ ಬಿಡ್ತಾರೆ. ಸೊ ಅದನ್ನು 200 ರುಪೀಸ್ ಆಗುತ್ತೆ. ಸೌತಡ್ಕ ತೋರಿಸ್ಬಿಟ್ಟು ನಿಮ್ಗೆ ಕುಕ್ಕೆಗೆ ಬಿಡ್ತಾರೆ, 200 ರುಪೀಸ್ ಆಗುತ್ತೆ. ಈಗ ನಾವು ಫಸ್ಟ್ ಬಂದಿರೋದು ಶ್ರೀರಾಮನ ದೇವಸ್ಥಾನ. ನೀವು ನೋಡ್ಬೋದು ಹಿಂದೆ. ಫಸ್ಟ್ ದರ್ಶನ ಮಾಡೋಣ ಬೇಗ ಬೇಗ. ಸಕದಾಗ ಮಾಡಿದ್ದಾರೆ. ಇಲ್ಲಿ ಕಾಲಿಟ್ರೆ ಆರಾಮ ಕಾಲು ಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗ್ಬೋದು. ಒಳ್ಳೆ ಐಡಿಯಾ ಮಾಡಿದ್ದಾರೆ. ಕನ್ಯಾಡಿ ಶ್ರೀರಾಮ ಕ್ಷೇತ್ರ. ನೋಡಿದ್ರಲ್ಲ, ಕನ್ಯಾಡಿ ಶ್ರೀರಾಮ ಕ್ಷೇತ್ರ. ಏನಂದ್ರೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಪ್ರಭು ಶ್ರೀರಾಮ ಅವರು ವನವಾಸದ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಕೆಲ ಸಮಯ ಕಾಲ ಕಳೆದಿದ್ರು ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ನಾವು 36 ಗರ್ಭಗುಡಿಗಳನ್ನ ನೋಡ್ತೀವಿ. ಆಲ್ಮೋಸ್ಟ್ ಎಲ್ಲಾ ದೇವರನ್ನ ನೋಡ್ತೀವಿ. 36 ಗುಡಿಗಳಿದೆ. ಎಲ್ಲಾ ದೇವರುಗಳಿಗೂ ಸಪ್ರೇಟ್ ಗುಡಿಗಳಿದೆ. ಸೊ ಈಗ ಆಲ್ರೆಡಿ 1:30ಗೆ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಟೈಮ್ ಆಗಿರೋ ಕಾರಣ ಬೇಗ ಬೇಗ ಹೋಗ್ತಾ ಇದೀವಿ. ಸೆಕೆಂಡ್ ದೇವಸ್ಥಾನ, ಫಸ್ಟ್ ದೇವಸ್ಥಾನ ಸೂರ್ಯ ದೇವಸ್ಥಾನ ಅಂದ್ರು, ಬಟ್ ರಾಮ ದೇವಸ್ಥಾನ ಬೇಗ ದರ್ಶನ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ದರ್ಶನ ಆಗಿದೆ, ನಿಮ್ಗೂ ಕೂಡ ದರ್ಶನ ಮಾಡಿಸಿದೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ಸೊ ಅದಕ್ಕೆ ಸಪ್ರೇಟ್ ಆಗಿ ದೇವರುಗಳನ್ನ ದರ್ಶನ ಮಾಡ್ಸಕ್ ಆಗಿಲ್ಲ. ಸೊ ಇವಾಗ ಸಮಯ 1 ಗಂಟೆ. 1 ಗಂಟೆಗೆ ನಾವು 2ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೂರ್ಯ ಸದಾಶಿವ ರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಮೂಲ ದೇವರು ಶಿವದೇವರು. ಈ ದೇವಸ್ಥಾನನ ಮಣ್ಣಿನ ದೇವಸ್ಥಾನ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಭಕ್ತಾದಿಗಳು ದೇವರನ್ನ ದರ್ಶನ ಮಾಡಿ ಏನಾದ್ರು ಅನ್ಕೊಂಡ್ರೆ ಅದು ಅವ್ರಿಗೆ ನೆರವೇರಿದ್ರೆ ರೂಪದಿಂದ ಕಾಣಿಕೆ ರೂಪದಿಂದ ಇಲ್ಲಿ ಬಂದು ಮಣ್ಣಿನ ಗೊಂಬೆ ತಂದು ಇಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಸೊ ದೇವರು ಬೇರೆ ಏನು ನಿರೀಕ್ಷೆ ಮಾಡೋದಿಲ್ಲ ಅಂತಾರೆ. ಸೊ ಅದಕ್ಕೋಸ್ಕರನೇ ಮಣ್ಣಿನ ದೇವಸ್ಥಾನ ಅಂತ ಕೂಡ ಕರೀತಾರೆ. ಸೊ ಈಗ ತುಂಬಾ ಬಿಸಿಲಿದೆ, ಬನ್ನಿ ಫಸ್ಟ್ ತಂದೆಯ ದರ್ಶನ ಮಾಡೋಣ ಬನ್ನಿ. ನಾವಿಲ್ಲಿ ನಾಗವನ ಕೂಡ ನೋಡ್ಬೋದು. ಮಹಿಳೆಯರಿಗೆ ಎಂಟ್ರಿ ಇರೋದಿಲ್ಲ. ಸೊ ಪುರುಷರು ಮಾತ್ರ ಹೋಗಿ ಬರ್ಬೇಕು. ಲೇಡೀಸ್ಗೆ ಎಂಟ್ರಿ ಇರೋದಿಲ್ಲ, ಬರೀ ಜೆಂಟ್ಸ್ ಮಾತ್ರ ಎಂಟ್ರಿ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ ಊಟ ಮಾಡ್ಬೋದು, ಪ್ರಸಾದ ಇರುತ್ತೆ.
ಇವಾಗ ನಾವು 3ನೇ ದೇವಸ್ಥಾನಕ್ಕೆ ಬಂದಿದೀವಿ. 3ನೇ ದೇವಸ್ಥಾನ ಗಂಟೆ ಗಣಪತಿ. ಸೊ 3ನೇ ದೇವಸ್ಥಾನ ಸೌತ್ ಅಡ್ಕಾಗ್ ಬಂದಿದೀವಿ, ಗಣೇಶ ಟೆಂಪಲ್ ಬಂದಿದೀವಿ, ವಿದ್ಯಾವಿನಾಯಕನ ದರ್ಶನ ಮಾಡೋದಕ್ ಬಂದಿದೀವಿ. ಈ ದೇವಸ್ಥಾನನ ಗಂಟೆ ಗಣಪತಿ ಅಂತ ಕೂಡ ಹೇಳ್ತಾರೆ. ನೋಡಿ ಜೋರಾಗಿ ಗಂಟೆ ಸೌತ್ ಕೇಳಿಸ್ತಿದ್ಯಾ? ಗಂಟೆ ಗಣಪತಿ ಅಂತ ಹೇಳ್ತಾರೆ. ಯಾಕಂದ್ರೆ ಭಕ್ತಾದಿಗಳು ಇಲ್ಲಿ ಬಂದು ಅವರ ಕೋರಿಕೆಗಳನ್ನ ಬೇಡ್ಕೊಂಡ್ರೆ ಅದು 45 ದಿನ ಅದು ಒಳಗಡೆನೆ ಈಡೇರುತ್ತಂತೆ. ಈಡೇರಾದ್ಮೇಲೆ ಪ್ರತಿಯೊಬ್ಬ ಭಕ್ತಾದಿಗಳು ಅವರು ಗಂಟೆ ತಂದು ಇಲ್ಲಿ ಕಟ್ತಾರೆ. ಸೊ ಅದಕ್ಕೆ ಈ ದೇವಸ್ಥಾನನ ಗಂಟೆ ಗಣಪತಿ ದೇವಸ್ಥಾನ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಇಲ್ಲಿ ಯಾವುದೇ ರೀತಿ ಗುಡಿ ಆಗ್ಲಿ ಗೋಪುರ ಆಗ್ಲಿ ಯಾವುದೂ ಇಲ್ಲ. ಓಪನ್ ಸ್ಪೇಸ್ ಅಲ್ಲಿ ನಾವು ದರ್ಶನ ಮಾಡಬಹುದು. ಮತ್ತೆ ಗಣೇಶನ್ ಮುಂದೆ ಏನಿರುತ್ತೆ ದೀಪ, ಅದು ಮಳೆ ಬರ್ಲಿ, ಗಾಳಿ ಬರ್ಲಿ, ಚಳಿ ಬರ್ಲಿ, ಏನೇ ಬಂದ್ರು ಅದು ಆರೋದಿಲ್ಲ ಅಂತ ಹೇಳ್ತಾರೆ. ಅದು ಇಲ್ಲಿನ ಪವರ್, ಈ ದೇವರನ್ನ ಪವರ್ ಅಂತ ಹೇಳ್ತಾರೆ. ಸೊ ಮೊದ್ಲಿಗೆ ನಾವು ಹೋಗಿ ದರ್ಶನ ಮಾಡೋಣ. ಕ್ಯೂ ಜಾಸ್ತಿ ಇದೆ, ಬೇಗ ಬೇಗ ದರ್ಶನ ಮಾಡೋಣ ಬನ್ನಿ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಅವಲಕ್ಕಿ ಪ್ರಸಾದ ತಗೊಳ್ಳಿಲ್ಲ ಅಂದ್ರೆ ಆಗುತ್ತಾ? ಇಲ್ಲಿನ ಫೇಮಸ್ ಅವಲಕ್ಕಿ ಪ್ರಸಾದಕ್ಕೆ ಕ್ಯೂ ಇದು 80 rupees ಆಗುತ್ತೆ ಪ್ರಸಾದ. ಸೊ ತಗೋತೀನಿ ಈಗ. ಸೊ ಇಲ್ಲಿ ಕೌಂಟರ್ ಇದೆ, ಅಲ್ಲಿ ತಗೋಬೇಕು. ಅವಲಕ್ಕಿ ಪ್ರಸಾದ, ಲಾಡು ಪ್ರಸಾದ, ನಿಮ್ಗೆ ಯಾವ್ದು ಬೇಕೋ ತಗೋಬಹುದು. ರೇಟ್ ಇಲ್ಲಿ ನೋಡ್ಬೋದು. ಸೊ ನಾನೀಗ ಅವಲಕ್ಕಿ ಪ್ರಸಾದ ತಗೋತಾ ಇದ್ದೀನಿ. ಹಣ್ಣುಕಾಯಿ 50 ರೂಪಾಯಿ ಕ್ಯಾಶ್ ಓನ್ಲಿ. ಅವಲಕ್ಕಿ ಪ್ರಸಾದ 80 rupees. ಲಾಡು ಪ್ರಸಾದ ಇದು ತೀರ್ಥಕ್ಕೆ ನೋಡಿ, ಫುಲ್ಲು ರಶ್ ಇದಾರೆ. ಅಲ್ಲಿ ಗಂಟ ರಶ್ ಇದಾರೆ ತೀರ್ಥಕ್ಕೆ. ಇಲ್ಲಿ ನೋಡಿ ಅಂಗಡಿಗಳಲ್ಲಿ ನಮ್ಗೆ ಗಂಟೆಗಳು ಸಿಗುತ್ತೆ. ಚಿಕ್ಕದಿಂದ ದೊಡ್ಡ ಗಂಟೆ ಗಂಟ ಎಲ್ಲ ಸಿಗುತ್ತೆ. ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಎಲ್ಲಾ ಅಂಗಡಿಗಳಲ್ಲೂ ನಮ್ಗೆ ಗಂಟೆಗಳು ಸಿಗುತ್ತೆ ನೋಡಿ. ಇದೆಲ್ಲ ಏನ್ ರೇಟ್ ಇರುತ್ತಣ್ಣ? ಇದು 30,000 ಅಂತೆ ಈ ಗಂಟೆಗೆ ನೋಡಿ. ಚಿಕ್ಕ ಗಂಟೆಯಿಂದ ಸ್ಟಾರ್ಟ್ 50 ರೂಪಾಯಿ. 50ರಿಂದ ಎಷ್ಟು ರೂಪಾಯಿ ಗಂಟೆ ಇದೆ ಗಂಟೆ? 400 ರೂಪಾಯಿ ಗಂಟೆ ಇದೆ. 50 rupees ಇಂದ 400 rupees ಗಂಟೆ ಇದೆ. ಈ ಸೈಜ್ ನೋಡ್ಕೊಂಡು ಹೋಗ್ಬೋದು. ಕೊಡುತ್ತಾ? ಥ್ಯಾಂಕ್ ಯು. ನಿನ್ ಹೆಸರೇನು? ದೀಪ. 8,000. 8,000 4,000 ಹೇಳಿದ್ರು. ಸೊ ನೋಡಿದ್ರಲ್ಲ ಗಂಟೆ ನೋಡಿದ್ರಲ್ಲ. ಫೈನಲಿ 4 ಗಂಟೆ ಕರ್ಕೊಂಡ್ ಬಂದ್ರು ಅಂಕಲ್ಲು. 1 ಗಂಟೆ ಕರ್ಕೊಂಡು ಹೋಗಿದ್ದು, 4 ಗಂಟೆಗೆ ತಿರ್ಗಾ ರಿಟರ್ನ್ ಇಲ್ಲೇ ತಂದಿ ಬಿಟ್ಟಿದ್ದಾರೆ, ಧರ್ಮಸ್ಥಳಕ್ಕೆ ತಂದಿ ಬಿಟ್ಟಿದ್ದಾರೆ. ಸೊ ನೀವು ಧರ್ಮಸ್ಥಳಕ್ಕೆ ಬಂದ್ರೆ ಯಾವ್ಯಾವೆಲ್ಲ ಪ್ಲೇಸ್ ನ ಮಿಸ್ ಮಾಡದೆ ವಿಸಿಟ್ ಮಾಡ್ಬೇಕಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದೀನಿ. ಈ 3 ದೇವಸ್ಥಾನ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಇರುತ್ತೆ. ಇದು 3 ಬಿಟ್ಟು ನೀವು ಎಲ್ಲಾನ ಬೇರೆ ಕಡೆ ಹೋಗ್ತೀರಾ ಅಂದ್ರೆ ಈ ಪ್ಯಾಕೇಜ್ ಗಳಲ್ಲಿ ಇನ್ಕ್ಲೂಡ್ ಆಗಲ್ಲ. ಇಲ್ಲಿ ಯಾವುದೇ ಪ್ಯಾಕೇಜ್ ಗಳಲ್ಲಿ ಇನ್ಕ್ಲೂಡ್ ಆಗಲ್ಲ. ಒಂದು ಸೌತ್ ಅಡ್ಕಾಗ್ ಹೋಗ್ಬೇಕು, ಇಲ್ಲ 3 ದೇವಸ್ಥಾನ ಒಟ್ಟಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು. ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ.